ವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಗುರುವಾರ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಮಾರ್ಗದರ್ಶಿ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರಾಂಶುಪಾಲ ರವೀಂದ್ರ ಬಂಡಿ ಉದ್ಘಾಟಿಸಿದರು. ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ, ಪರಿಶ್ರಮ ರೂಢಿಸಿಕೊಂಡು ಉನ್ನತ ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಸೈಯದ್ ಮಿನಾಜುಲ್ ಹಸನ್ ಸಲಹೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ಚಂದ್ರಶೇಖರ್ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳು ಪಿಯುಸಿ ಹಂತದಿಂದಲೇ ಸಿದ್ಧತೆ ಆರಂಭಿಸಬೇಕು. ಪ್ರತಿನಿತ್ಯ ದಿನಪತ್ರಿಕೆಯನ್ನು ಓದುವ ಹವ್ಯಾಸ ಬೆಳೆಸಿಕೊಂಡು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚಿನ ಜ್ಞಾನ ಸಂಪಾದಿಸಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಮಿನಾಜುಲ್ ಹಸನ್ ಸರ್ ಅವರು ಇದೇ ಕಾಲೇಜಿನಲ್ಲಿ ಒಂದು 4 ವರ್ಷ ಕಂಪ್ಯೂಟರ್ ಟ್ರೈನರ್ ಆಗಿ ಕೆಲಸ ಮಾಡಿದವರು. ಉಪನ್ಯಾಸಕರಾಗೋದಕ್ಕಿಂತ ಮುಂಚೆ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಮಾನ್ವಿ ಯುವ.com ಸಂಸ್ಥೆಯ ಮುಖ್ಯಸ್ಥರವರು. ಸೊ ಇವ್ರನ್ನ ಯಾಕೆ ನಾನು ಇನ್ನೊಂದಿಬ್ಬರು ನಾವು ಆಯ್ಕೆ ಮಾಡಿದ್ವಿ, ಅದ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವ್ರ ಕನಸು ಉದ್ದೇಶ ಏನಂತಂದರೆ, ಸೊ ಅವ್ರು ನೋಡಿದ್ರೆ ನಿಮ್ಮಲ್ಲಿ ಏನೋ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಆಗಬೇಕು, ಅವ್ರ ಸಾಧನೆ ನಿಮಗೆ ಪ್ರೇರಣೆ ಆಗಬೇಕು. ಆ ಪ್ರೇರಣೆಯಿಂದ ನೀವು ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅಂಥ ವ್ಯಕ್ತಿಗಳನ್ನು ನಾವು ಕರೆಸಿದ್ದೇವೆ. ವಿಶೇಷವಾಗಿ ಇವನ್ನೆಲ್ಲರನ್ನ ಸೇರ್ಸೋಕ್ಕೆ ಮತ್ತೆ ರಾಯಚೂರಿನಿಂದ ನಮ್ಮ ಮುಖಂಡರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಜೊತೆಗೆ ನಾವೆಲ್ಲರೂ ಸೇರೋಕ್ಕೆ ಕಾರಣ ಯಾರಾಗಿದ್ದಾರೆ ಅಂದರೆ ಹನುಮಂತ ಕೋಟೆ, ಅವರಿಗಾಗಿ ಒಂದು ಜೋರಾದ ಚಪ್ಪಾಳೆ. ಈಗಾಗಲೇ ಕೇಳಿರ್ಬೋದು, ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಅಂತ ಮಾನ್ವಿಯಲ್ಲಿ ಭಾಳಷ್ಟು ಬಡವರಿಗೆ, ಅನಾಥರಿಗೆ, ಮಕ್ಕಳಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಹನುಮಂತ ಕೋಟೆ ಕಳೆದ 3-4 ವರ್ಷದಿಂದ ಹೆಚ್ಚು ಸಕ್ರಿಯವಾಗಿ ಮಾನ್ವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರ ಸಹಾಯ ಸಹಕಾರ ಭಾಳ ಮುಖ್ಯ ಆಗಿರುತ್ತೆ. ಆತನಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಭಾಳ ಆಸೆ ಇದೆ. ಆರ್ಥಿಕವಾಗಿ ಸಮಸ್ಯೆ ಇದೆ. ಅದು ಏನಾದರೂ ಕಷ್ಟಪಟ್ಟು ದಾನಿಗಳು ಸಹಾಯ ಪಡೋದು, ಯಾರಾದರೂ ಸಲಹೆ ಸೂಚನೆ ಪಡೋದು, ತನ್ನಿಂದ ಆದಂಥ ಕೆಲಸವನ್ನು ಮಾನ್ವಿಯಲ್ಲಿ ಈಗ ಮಾಡ್ತಾ ಇದ್ದಾರೆ. ಸೊ ಆತನಿಗೂ ಕೂಡ ನಾನು ವೈಯಕ್ತಿಕವಾಗಿ ಇವತ್ತು ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೇನೆ. ರೀಸೆಂಟ್ಲಿ ರಾಯಚೂರು ಜಿಲ್ಲೆಯ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗಾರರಾಗಿ ಆಯ್ಕೆಯಾಗಿದ್ದಾರೆ. ಚಪ್ಪಳೆ ಸಮಯ ಹೋಗ್ತಾ ಇದೆ. ಮುಖ್ಯವಾಗಿ ಏನು ಹೇಳ್ಬೇಕಂತಂದರೆ, ಅವರು ಬರೆದಂಥ ವರದಿಗಳು, ಪ್ರಜಾವಾಣಿಯಲ್ಲಿ ಬರೆದಂಥ ವರದಿಗಳು ಸಮಾಜದಲ್ಲಿ ಒಂದು ಬೆನ್ನಿನ ಶಕ್ತಿ ಏನಿದೆ, ಬೆಳವಣಿಗೆ ಶಕ್ತಿ ಏನಿದೆ ಅಂತ ಮಾನ್ವೀಯ ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿರುವಂಥ ವ್ಯಕ್ತಿ ಅಂದರೆ ಬಸವರಾಜ ಬೋಗದೆ. ಯಾಕಂತಂದರೆ ಮನುಷ್ಯತ್ವ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ಚಂದ್ರಕಾಂತ್ ಅವರು ಆಯ್ಕೆಯಾದಾಗ ಸಹ ಅವ್ರದ್ದು ಆರ್ಟಿಕಲ್ ಮಾಡಿದ್ರು. ಸೊ ಇಂಥ ಒಂದು ಮನುಷ್ಯನಲ್ಲಿ ಎಲ್ಲರ ಕಡೆ ಬಂದರೆ ಅದು ಡೆಫಿನೆಟ್ಲಿ ಒಂದು ಸಮಾಜ ಬದಲಾವಣೆ ಇರಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಹನುಮಂತ ಕೋಟೆ ಅವರು ಈಗ ಪುಸ್ತಕದ ಬಗ್ಗೆ ಆಯಿತು ಅಥವಾ ಕೈಂಡ್ ಆಫ್ ವಾಲ್ ಮಾಡಿದ್ದಾರೆ. ಸುಮಾರು 100 ಸಾಮಾಜಿಕ ಸೇವೆಗಳನ್ನು ಗುರುಹಿರಿಯರ ಆಶೀರ್ವಾದ ಮೂಲಕ ಮಾಡಿದ್ದೇನೆ. ಆ ಒಂದು ಸೇವಾ ಕಾರ್ಯಕ್ರಮಕ್ಕೆ ಏನು ಬಂದಿರತಕ್ಕಂಥ ಎಲ್ಲ ನನ್ನ ಗುರುಹಿರಿಯರಿಗೆ ಮತ್ತೊಮ್ಮೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹೆಸರು ಮೇಲೆ ಅವರಿಗೆ ಜೈ ಭೀಮ್ ವಂದನೆ ಹೇಳುತ್ತಾ, ಹಾಗೆ ಇವತ್ತೇನು ನಮ್ಮ ಮಾನ್ವಿಯಲ್ಲಿ ಭಾಳಷ್ಟು ಸರಳ ಜೀವಿ, ಮುಗ್ಧ ಜೀವಿ, ಪತ್ರಿಕೆ ರಂಗದಲ್ಲಿ ತಮ್ಮದೇ ಆದಂಥ ಎಲ್ಲರಲ್ಲಿ ಒಂದು ಪ್ರೀತಿ ವಾತ್ಸಲ್ಯವನ್ನು ಸಂಪಾದಿಸಿರ್ತಕ್ಕಂಥ ಬಸವರಾಜ ಭೋಗವತಿ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಬೇಕಾಗಿದೆ. ಹಾಗೂ ಹಲವಾರು ನಾನು ಮಾಡ್ತಕ್ಕಂಥ ಸಾಮಾಜಿಕ ಸೇವೆಗಳಿಗೆ ಮಾರ್ಗದರ್ಶನ ನೀಡುತ್ತಿರ್ತಕ್ಕಂಥ ರವಿ ಶರ್ಮಾ ಸರ್ ಅವರಿಗೂ ಸಹ ನಾನು ವಂದನೆ ಹೇಳ್ತಾ ಇದ್ದೀನಿ. ಇವತ್ತು ನಾನು ಹಲವಾರು ಸಾಮಾಜಿಕ ಸೇವೆ ಮಾಡೋ ಸಂದರ್ಭದಲ್ಲಿ ಸುಮಾರು 2-3 ವರ್ಷ ಕೆಳಗಡೆ ಈ ಒಂದು ಗರ್ಲ್ಸ್ ಕಾಲೇಜಿಗೆ ಒಂದು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಸೈನ್ಸ್ ಪುಸ್ತಕಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಸಲಹೆ ಸೂಚನೆ ಮೂಲಕ ರವಿ ಶರ್ಮಾದವರು ಸಾಹೇಬರು ಒಂದು ಸಲ ಮಾರ್ಗದರ್ಶನ ನೀಡಿದರು. ಆ ಒಂದು ಸೇವಾ ಕಾರ್ಯಕ್ರಮ ಈ ಒಂದು ಗರ್ಲ್ಸ್ ಕಾಲೇಜಿಗೆ ಮಾಡಿದೆ. ತದನಂತರ ನಮ್ಮ ಬಸವರಾಜ ಭೋಗವತಿ ಸರ್ ಹೇಳಿದರು, ಈಗಾಗಲೇ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೀತಾ ಇದ್ದಪ್ಪ, ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಕೆಲವು ಪುಸ್ತಕಗಳು ನನ್ನದೇ ಆದಂಥ ಸ್ವಯಂ ಭಾವನೆಯಿಂದ ಬರೆದಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತವ. ಮುಂದಿನ ದಿನಗಳಲ್ಲಿ ಆ ಹುಡುಗರು ಏನಾದರೂ ಒಂದು ಉನ್ನತವಾದಂಥ ಸ್ಥಾನಮಾನವನ್ನು ಸಂಪಾದಿಸಿದರೆ ನೀನೊಂದು ಭಾಳ ಒಳ್ಳೆ ಅವರಿಗೆ ಮಾರ್ಗದರ್ಶನ ನೀಡಿದಾಗ ಆಗುತ್ತೆ ಅಂತ ಹೇಳಿದಾಗ ಭಾಳ ಅದನ್ನು ನಾನು ಗೌರವಪೂರ್ವಕವಾಗಿ ಅದನ್ನು ಸ್ವಾಗತಿಸಿ ನಾನು ಇವತ್ತು ಈ ವಿದ್ಯಾರ್ಥಿಗಳಿಗೆ ಸಾರ್ ಕಡೆ ಮೂಲಕ ಏನಿವತ್ತು ವಿದ್ಯಾರ್ಥಿಗೆ ಅನುಕೂಲ ಆಗುವಂಥ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಈ ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ
ಊಡಿ ಚಿನ್ನಣ್ಣನವರು ಅವರ ಜನ್ಮದಿನ ಇದೆ. ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಸಹ ನಾನು ಹೇಳಿದೆ, ಸರ್ ನಾನು ಸುಮಾರು ಸಾಮಾಜಿಕ ಸೇವೆಗಳು ಮಾಡ್ತಾ ಇದ್ದೀನಿ, ತಮ್ಮದೇ ಆದ ಒಂದು ಸ್ವಲ್ಪ ಸಹಾಯವನ್ನು ನನಗೆ ಕಲ್ಪಿಸಿಕೊಡೋದಾಗ ಧಾರಾಳವಾಗಿ ನೀನು ಮಾಡು ಯಾವುದೇ ಸಾಮಾಜಿಕ ಸೇವೆ, ನಾವು ನಿನ್ನ ಜೊತೆಗಿರ್ತೀವಿ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂತೇಳು ಬೆಂಗಳೂರಲ್ಲಿ ಇರ್ತಾರೆ ಅವರು, ಊಡಿ ಚಿನ್ನಣ್ಣನವರು, ಅವರು ಭಾಳಷ್ಟು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಅವರು ತಮ್ಮದೇ ಆದಂಥ ಸಹಾಯ ಸಹಕಾರ ಕಾಣದ ಕೈಯಿಂದ ಮಾಡ್ತಕ್ಕಂಥವ್ರು. ಅಂಥವರ ಜನ್ಮದಿನದ ಅಂಗವಾಗಿ ಮತ್ತು ಹೊಸ ವರ್ಷ ದಿನದಲ್ಲಿ ಈ ಒಂದು ಸಾಮಾಜಿಕ ಸೇವೆಗಳನ್ನು ಕೈಗೊಳ್ಳತಕ್ಕಂಥದ್ದು ಭಾಳ ಸಂತೋಷಕರ ವಿಷಯ. ಈಗಾಗಲೇ ಇನ್ನೂ ಹಲವಾರು ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನು ಇವತ್ತಿನ ತಂದೆ ತಾಯಿಗಳು ಭಾಳಷ್ಟು ಕನಸು ಕಟ್ಟಿಕೊಂಡಿರ್ತಾರೆ. ಕನಸು ಕಟ್ಟಿಕೊಂಡಿರೋದು ಯಾರ ಮೇಲೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಪುರುಷನ ಮೇಲೆ, ಗಂಡ ಮಗನ ಮೇಲೆ ಕನಸು ಕಟ್ಟಿಕೊಂಡಿರ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಬಸವರಾಜ್ ಭೋಗಾವತಿ ಅವರು ರಚಿಸಿರುವ ಇಂಗ್ಲಿಷ್ ವಿಷಯದ ಪರೀಕ್ಷಾ ಮಾರ್ಗದರ್ಶಿ ವಿಜನ್ ಪುಸ್ತಕವನ್ನು ಉಚಿತವಾಗಿ ವಿತರಿಸಲಾಗಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಹನುಮಂತ ಕೋಟೆ ಮಾತನಾಡಿ, ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಟ್ರಸ್ಟ್ ವತಿಯಿಂದ ಅಗತ್ಯ ನೆರವು ಕಲ್ಪಿಸಲಾಗಿದೆ. ಟ್ರಸ್ಟಿನ ಸಮಾಜಮುಖಿ ಚಟುವಟಿಕೆಗಳಿಗೆ ಎಲ್ಲರೂ ಸಹಕಾರ ಅಗತ್ಯ ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ರವೀಂದ್ರ ಬಂಡಿ, ಭಾರತೀಯ ಸೇವಾ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಪಿ ತಿಮ್ಮಪ್ಪ, ಕಾರ್ಮಿಕ ಸಂಘಟನೆ ಮುಖಂಡ ಬಿ ಆಂಜನೇಯ, ಇ ಕುಮಾರಸ್ವಾಮಿ, ಪತ್ರಕರ್ತರು ಆದ ಬಸವರಾಜ್ ಭೋಗವತಿ, ರವಿ ಶರ್ಮಾ ಹಾಗೂ ಚಂದ್ರಶೇಖರ್ ರಾಯಚೂರು, ಉಪನ್ಯಾಸಕರು ಆದ ನಾಗಮಲ್ಲೇಶ್, ಅಂಬಣ್ಣ ನಾಯಕ, ಬಸವರಾಜ್ ಕಡದೊಡ್ಡಿ ಹಾಗೂ ದೇವೇಂದ್ರಪ್ಪ ದೇವಿಪುರ ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಮಾನ್ವಿ ತಾಲೂಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.